ಮೊದಲಿಗೆ ಸುದ್ದಿಯಾನದ ಸಮಸ್ತ ವೀಕ್ಷಕರಿಗೆ ಆಯುಧ ಪೂಜೆಯ ಶುಭಾಶಯಗಳು. ಆನ್ ಫೀಲ್ಡ್ ನಲ್ಲಿ ಮ್ಯಾಚ್ ಗೆಲ್ಲೋಕ್ ಆಗದೆ ಇದ್ರೂ ಕೂಡ ಆಫ್ ದಿ ಫೀಲ್ಡ್ ನಲ್ಲಿ ಬಿಟ್ಟಿಯಾಗಿ ಬಿಲ್ಡಪ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಪಾಕಿಸ್ತಾನಿಯರು ಕರೆಕ್ಟ್ ಆಗಿ ಕಲ್ತ್ಕೊಂಡಿದ್ದಾರೆ. ಒಂದ್ ಕಡೆ ಆಟಗಾರರು ಬ್ಯಾಟ್ ಮತ್ತು ಬಾಲ್ ನಲ್ಲಿ ತಮ್ಮ ಪೌರುಷವನ್ನ ತೋರಿಸೋಕ್ ಆಗದೆ ಇದ್ರೂ ಕೂಡ ಸನ್ಹೆ ಮಾಡೋದು, ಸೆಂಡ್ ಆಫ್ ಗಾಂಚಲಿ, ಸುಮ್ನೆ ಕಿರಿಕ್ ತೆಗೆಯೋದು ಚೆನ್ನಾಗೇ ಬರುತ್ತೆ. ಇವರೇ ಹಿಂಗೆ ಅಂದಮೇಲೆ ಅವರ ಅಧ್ಯಕ್ಷರ ಬಗ್ಗೆ ಕೇಳಬೇಕಾ? ಭಾರತ ಕಪ್ ಗೆದ್ರೂ ಕೂಡ ಕೊಡದೆ ಅದನ್ನ ತಗೊಂಡೋಗಿರುವಂತ ಚೋರ್ ಅವನು. ಈಗ ನಮ್ಮ ಟ್ರೋಫಿ ನಮಗೆ ಕೊಡ್ರಯ್ಯ ಅಂದ್ರೆ ಹೊಸ ನಾಟಕ ಶುರು ಮಾಡಿದ್ದಾನೆ. ಕಪ್ಪು ಬೇಕಿದ್ರೆ ಸೂರ್ಯಕುಮಾರ್ ಯಾದವ್ರೇ ಬರಲಿ ಅಂದಿದ್ದಾನೆ. ಅಷ್ಟಕ್ಕೂ ಮಂಗಳವಾರದ ಎಸಿಸಿ ಸಭೆಯಲ್ಲಿ ಏನೆಲ್ಲ ಆಗಿದೆ? ಇಷ್ಟೆಲ್ಲ ರಾಧಾಂತ ಆದ್ಮೇಲೂ ಕೂಡ ಭಾರತ ಏಷ್ಯಾ ಕಪ್ ಟೂರಿಯನ್ನು ಆಡಲೇಬೇಕಾ? ಬಹಿಷ್ಕಾರ ಮಾಡಿದ್ರೆ ಏನಾಗುತ್ತೆ? ಯಾರಿಗೆ ನಷ್ಟ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನಾನೇ ಎಸಿಸಿ ಅಧ್ಯಕ್ಷ, ನಾನೇ ಟ್ರೋಫಿ ಕೊಡಬೇಕು ಅಂತ ಮೊಯ್ಸಿನ್ ನಖ್ವಿ. ನೀನು ಪಾಕಿಸ್ತಾನದ ಗೃಹ ಸಚಿವ, ಪಿಸಿಬಿ ಅಧ್ಯಕ್ಷ ಬೇರೆ. ನಮಗೂ ಪಾಕ್ಗೂ ಆಗ್ ಬರಲ್ಲ, ಸೊ ನಿನ್ನಿಂದ ನಾವು ಟ್ರೋಫಿ ತಗೊಳ್ಳಲ್ಲ ಅಂತ ಭಾರತ. ಹೀಗೆ ಇಬ್ಬರ ಜಟಾಪಟಿ ನಡುವೆ ಟ್ರೋಫಿ ಕಾಳಗ ಮಾತ್ರ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಮಂಗಳವಾರ ಈ ಬಗ್ಗೆ ಸಭೆ ನಡೆದಿದೆ. ಸಭೆಯಲ್ಲಿ ಕಪ್ ಕೊಡದೆ ಹೊತ್ತೊಯ್ದಿದ್ದಂತ ಎಸಿಸಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿಗೆ ಬಿಸಿಸಿಐ ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಟ್ರೋಫಿ ನಿಮ್ಮ ಸ್ವಂತದ್ದಲ್ಲ, ಭಾರತಕ್ಕೆ ಹಸ್ತಾಂತರಿಸಿ. ಮಂಗಳವಾರ ದುಬೈನಲ್ಲಿ ನಡೆದ ಎಸಿಸಿ ಸಭೆಯಲ್ಲಿ ಕೋಲಾಹಲವೇ ನಡೆದಿದೆ. ಬಿಸಿಸಿಐನ ಪ್ರತಿನಿಧಿಗಳಾಗಿ ರಾಜೀವ್ ಶುಕ್ಲಾ ಹಾಗೆ ಆಶೀಶ್ ಶೇಲರ್ ಪಾಲ್ಗೊಂಡಿದ್ರು. ಸಭೆಯಲ್ಲಿ ಮಾತನಾಡಿದಂತ ಮೊಯ್ಸಿನ್ ನಖ್ವಿ ಏಷ್ಯಾ ಕಪ್ ಗೆದ್ದ ಭಾರತದ ಬಗ್ಗೆ ತುಟಿ ಬಿಚ್ಚಲಿಲ್ಲ. ನಖ್ವಿ ನಡೆಗೆ ಆಶೀಶ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೊನೆಗೆ ಶೇಪೌಟ್ ಆದ್ಮೇಲೆ ಮೊಯ್ಸಿನ್ ನಖ್ವಿ ಭಾರತಕ್ಕೆ ಅಭಿನಂದನೆ ಸಲ್ಲಿಸಿದ್ದ. ಇನ್ನು ಇದೇ ವೇಳೆ ಟ್ರೋಫಿ ಕೊಡದಿರುವಂತ ನಖ್ವಿ ನಡೆಯನ್ನ ಬಿಸಿಸಿಐ ತೀವ್ರವಾಗಿ ಖಂಡಿಸಿದೆ. ಟ್ರೋಫಿ ಏನ್ ನಿಮ್ಮ ಸ್ವಂತದ್ದಲ್ಲ, ಅದು ತಂಡಕ್ಕೆ ಕೊಡಬೇಕು. ಟ್ರೋಫಿಯನ್ನ ಕಚೇರಿಯಲ್ಲಿ ಇಡಬೇಕು, ಹಾಗೆ ಅದನ್ನ ಬಿಸಿಸಿಐ ಪಡೆದುಕೊಳ್ಳುತ್ತೆ ಎಂದಿದ್ದಾರೆ. ಈ ವೇಳೆ ಮಾತನಾಡಿರುವಂತ ನಖ್ವಿ, ಸಮಾರಂಭದಲ್ಲಿ ನಾನು ಕಾಟು ಥರ ನಿಂತಿದ್ದೆ, 1 ಗಂಟೆವರೆಗೆ ವೇದಿಕೆ ಮೇಲೆ ಕಾದಿದ್ದೆ ಎಂದಿದ್ದಾನೆ. ಸುಮಾರು ಹೊತ್ತು ಈ ಬಗ್ಗೆ ವಾಗ್ವಾದ ನಡೆದಿದೆ. ಕೊನೆಗೆ ಟ್ರೋಫಿಯನ್ನು ಹಸ್ತಾಂತರಿಸೋಕೆ ನಖ್ವಿ ಒಪ್ಕೊಂಡಿದ್ದಾನೆ. ಆದ್ರೆ ಇದಕ್ಕೂ ಒಂದು ಕಂಡೀಷನ್ಸ್ ಹಾಕಿದ್ದಾನೆ. ಟೀಮ್ ಇಂಡಿಯಾಗೆ ಟ್ರೋಫಿ ಬೇಕಿದ್ರೆ ಭಾರತ ತಂಡದ ನಾಯಕ ಆಗಿರುವಂತ ಸೂರ್ಯಕುಮಾರ್ ಯಾದವ್ ಬಂದು ನನ್ನ ಕೈಯಿಂದ ಸ್ವೀಕಾರ ಮಾಡಲಿ ಎಂದಿದ್ದಾನೆ. ನಖ್ವಿ ಅವರ ಈ ಬೇಡಿಕೆಗೂ ಕೂಡ ಬಿಸಿಸಿಐ ಆಕ್ರೋಶ ವ್ಯಕ್ತಪಡಿಸಿದೆ. ಇಷ್ಟೆಲ್ಲ ಆದ್ರೂ ನಖ್ವಿ ಮಾತ್ರ ತನ್ನ ಹುಚ್ಚಾಟವನ್ನ ಬಿಟ್ಟಿಲ್ಲ, ಹಾಗೆ ತನ್ನ ಪಟ್ಟನ್ನ ಸಡಿಲಿಸಿಲ್ಲ. ಹೀಗಾಗಿ ಸದ್ಯಕ್ಕಂತೂ ಟ್ರೋಫಿ ವಿವಾದ ಬಗೆಹರಿಯಲ್ಲ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ರಾಧಾಂತ ಆದ್ಮೇಲೂ ಕೂಡ ಭಾರತ ಏಷ್ಯಾ ಕಪ್ ಟೂರ್ನಿಯನ್ನ ಆಡ್ಬೇಕಾ ಅನ್ನೋದು. ಭಾರತ ಏಷ್ಯಾ ಕಪ್ ಟೂರ್ನಿ ಆಡದಿದ್ರೆ ಪಿಸಿಬಿಗೆ ನಷ್ಟ. ಏಷ್ಯಾ ಕಪ್ ಅಂದ್ರೇನೆ ಜಸ್ಟ್ ಏಷ್ಯನ್ ರಾಷ್ಟ್ರಗಳಷ್ಟೇ ಆಡುವಂತ ಕ್ರೀಡಾಕೂಟ. ಕ್ರಿಕೆಟ್ನಲ್ಲಿ ಈ ಸಲ 8 ಟೀಮ್ಗಳು ಮಾತ್ರವೇ ಭಾಗವಹಿಸಿದ್ದು. ಈ ತಂಡಗಳ ಪೈಕಿ ಭಾರತ ಮಾತ್ರವೇ ಸೂಪರ್ ಸ್ಟ್ರಾಂಗ್ ಟೀಮ್. ಉಳಿದಂತೆ ಅಫ್ಘಾನ್, ಶ್ರೀಲಂಕಾ, ಬಾಂಗ್ಲಾ ಹಾಗೆ ಪಾಕಿಸ್ತಾನ ತಂಡಗಳು ಮೀಡಿಯಂ ರೇಂಜ್ನಲ್ಲಿವೆ. ಇನ್ನು ಹಾಂಗ್ಕಾಂಗ್, UAE, ಓಮನ್ ತಂಡಗಳು ಕ್ರಿಕೆಟ್ ಶಿಶುಗಳು. ಹೀಗಾಗಿ ಭಾರತ ಏಷ್ಯಾ ಕಪ್ ಆಡದೇ ಇದ್ರೂ ಕೂಡ ಏನು ಲಾಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಆಡೋದೇ ODI ಮತ್ತು T20I ಮಾದರಿ. ಇಲ್ಲಿ ಸ್ಕಿಪ್ ಮಾಡಿ ಬೇರೆ ಟೀಮ್ಗಳ ಜೊತೆ ದ್ವಿಪಕ್ಷೀಯ ಸರಣಿಗಳನ್ನ ಶೆಡ್ಯೂಲ್ ಮಾಡಿಕೊಳ್ಳಬಹುದು. ಹಾಗೆ ICC ಅಂತ ಟೂರ್ನಮೆಂಟ್ಗಳಲ್ಲಿ ಮಾತ್ರವೇ ಪಾಕಿಸ್ತಾನದ ವಿರುದ್ಧ ಪಂದ್ಯಗಳನ್ನು ಆಡಬೇಕು. 1996ರಲ್ಲಿ ವಿಶ್ವಕಪ್ ನಡೆದಾಗ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಪಂದ್ಯಕ್ಕಾಗಿ ಶ್ರೀಲಂಕಾಗೆ ಟ್ರಾವೆಲ್ ಮಾಡೋಕೆ ಒಪ್ಪಿರಲಿಲ್ಲ, ಹಾಗೆ ಹೋಗ್ಲೂ ಇಲ್ಲ. ಕೆಲವು ಸಲ ದೃಢ ನಿರ್ಧಾರಗಳು ಅನಿವಾರ್ಯ ಆಗಿಬಿಡುತ್ತೆ. ಏಷ್ಯಾ ಕಪ್ನಲ್ಲಿ ಆಡಿಯೇ ಭಾರತ ತಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಅನಿವಾರ್ಯತೆ ಏನೂ ಇಲ್ಲ. ಬಟ್ ಏಷ್ಯಾ ಕಪ್ ಆಡಿದ್ರೆ ಬಿಸಿಸಿಐಗೆ ದುಡ್ಡು ಬರುತ್ತೆ. ಜನರ ಎಮೋಷನ್ ಜೊತೆ ಆಡೋದಷ್ಟೇ. ಆದರೆ ರಿಯಾಲಿಟಿ ಏನು ಅನ್ನೋದು ಅಭಿಮಾನಿಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಬಾರಿ ಏಷ್ಯಾ ಕಪ್ನಲ್ಲಿ ಪಾಕ್ ವಿರುದ್ಧದ ಪಂದ್ಯಗಳಿಗೂ ಕೂಡ ಕ್ರೇಜೇ ಇರಲಿಲ್ಲ. ಜನ ಈಗಲೂ ಕೂಡ ಪಾಕ್ ವಿರುದ್ಧ ಮ್ಯಾಚ್ಗಳನ್ನು ಆಡೋದು ಬೇಡ ಎನ್ನುವಂಥ ಧೋರಣೆಯಲ್ಲೇ ಇದ್ದಾರೆ. ದೇಶದ ಬಗ್ಗೆ ನಿಜಕ್ಕೂ ಕೂಡ ಗೌರವ ಇದ್ರೆ ಮ್ಯಾಚ್ನೇ ಬಿಡಬೇಕು. ಯಾಕಂದ್ರೆ ಕ್ರಿಕೆಟ್ ಜಗತ್ತಿನ ಬಾಸ್ ಟೀಮ್ ಇಂಡಿಯಾ. ಭಾರತೀಯ ಕ್ರಿಕೆಟ್ ಮಂಡಳಿ ಬ್ಯಾಂಕ್ ಬ್ಯಾಲೆನ್ಸ್ 20,000 ಕೋಟಿಗೂ ಹೆಚ್ಚಿದೆ. ಭಾರತದ ಬ್ಯಾಲೆನ್ಸ್ ಹತ್ತಿರಕ್ಕೆ ಬರೋಕೆ ಜಗತ್ತಿನ ಯಾವ ಕ್ರಿಕೆಟ್ ಮಂಡಳಿಗಳಿಗೂ ಕೂಡ ಸಾಧ್ಯನೇ ಇಲ್ಲ. ಅದರಲ್ಲೂ ಪಾಕಿಸ್ತಾನದ ಅಮೌಂಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳೋದಾದ್ರೆ ಜಸ್ಟ್ 458 ಕೋಟಿ ರೂಪಾಯಿಗಳು ಮಾತ್ರ. ಸೊ ಏಷ್ಯಾ ಕಪ್ ಆಡದೇ ಇದ್ರೆ ಭಾರತಕ್ಕಿಂತ ಜಾಸ್ತಿ ನಷ್ಟವಾಗೋದು ಪಿಸಿಬಿಗೆ. ಸೊ ಹಿಂಗೂ ಕೂಡ ಭಾರತ ಪಂದ್ಯಗಳನ್ನು ಆಡದೆ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಬಹುದು. ಒಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾಕಷ್ಟು ವಿಚಾರಗಳಲ್ಲಿ ವೈರುಧ್ಯಗಳಿವೆ. ಆ ಸೇಡು ಈಗ ಕ್ರೀಡೆಗೂ ತಿರುಗಿದೆ. ಬೆಟರ್ ಆಪ್ಷನ್ ಅಂದ್ರೆ ಮುಂದಿನ ದಿನಗಳಲ್ಲಿ ICC ಅಥವಾ ದೊಡ್ಡ ಇವೆಂಟ್ಗಳಲ್ಲಷ್ಟೇ
ಪಾಕಿಸ್ತಾನ ವಿರುದ್ಧ ಪಂದ್ಯಗಳನ್ನಾಡಬೇಕು. ಏಷ್ಯಾ ಕಪ್ನಲ್ಲಿ ಆಡದೇ ಇದ್ರೂ ಕೂಡ ನಷ್ಟವೇನೂ ಆಗೋದಿಲ್ಲ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.